ನಮಸ್ಕಾರ. ನಾನಿವತ್ತು 34 ಎದೆ ಸುತ್ತಳತೆ ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಕತ್ತೀನಿ. ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತೀನಿ. ನೋಡಿರಿ, ಎದೆ ಸುತ್ತಳತೆ ನೋಡಿರಿ, ಇಲ್ಲಿ 10 8.5 ಇಂಚ್ ಐತಿ. 8.5 ಇಂಚ್ ಎದೆ ಸುತ್ತಳತೆ. ಮತ್ತು ಬ್ಲೌಸಿನ ಉದ್ದ 12.5 ಇಂಚ್. ಬ್ಲೌಸಿನ ಉದ್ದ 12.5 ಇಂಚ್ ಐತಿ. ನೋಡಿರಿ, 12.5 ಇಂಚ್ ಬ್ಲೌಸಿನ ಉದ್ದ. ಮುಂದೆ ಆರ್ಮೋಲು ಇದು ಶೋಲ್ಡ್ರು ನೆಕ್ ಎಲ್ಲ ಕೂಡಿಸಿ ನೋಡಿರಿ 10 ಇಂಚ್ ಐತಿ. 10 ಇಂಚ್. ನಾವು ಯಾವಾಗಲೂ ಇದನ್ನು ಇದು ನೆಕ್ ಇದು ಶೋಲ್ಡ್ರ್ ತೊಗೋಬೇಕಾದ್ರೆ ಬ್ಲೌಸನ್ನು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಮಾಡಬೇಕು. 10 ಇಂಚ್ ಅದು ಬಂತು. ನೆಕ್ಸ್ಟ್ ಫ್ರಂಟ್ ನೆಕ್ 6.5 ಇಂಚ್. ನೋಡಿರಿ, ತೋರಿಸ್ತೀನಿ ನಾನು. ಈಗ 6.5 ಇಂಚ್ ಇತ್ತು ನೋಡಿರಿ, 6.5 ಇಂಚ್ ಐತಿ. ಶೋಲ್ಡ್ರ್ ರೆಡಿ ಶೋಲ್ಡ್ರ್ ಎಷ್ಟೈತಿ? 2 ಇಂಚ್ ಐತಿ. 2 ಇಂಚ್ ಶೋಲ್ಡ್ರ್ ಬರುವಂಗೆ ಈ ಬ್ಲೌಸ್ ಕಟ್ ಮಾಡೋದೈತಿ. ಮತ್ತು ಕಟೋರಿ ಬ್ಲೌಸ್ ಹಾಕತ್ತೀನಿ. ಇಲ್ಲಿ ನೋಡಿರಿ, ಎದೆ ಸುತ್ತಳತಿ 8.5 ಇಂಚ್ ಐತಿ. 8.5 ಪ್ಲಸ್ 1.5 ಇಂಚಿಗೆ 2 ಲೈನ್ ಹಾಕ್ಕೊಂಡು ನಾನು ಸೈಡಿನ ಲೈನ್ ಕಾಣತಿರ್ಬೋದು ನೋಡಿರಿ. ನೆಕ್ ಶೋಲ್ಡ್ರ್ ಇದು ನೆಕ್ 2.5 ಇಂಚು. 2 ಇಂಚು. ಮುಂದೆ ಶೋಲ್ಡ್ರು 3 ಇಂಚ್ ತೊಗೊಂಡಿನಿ. ಪೂನೆ 3 ಇಂಚ್. 2.25 ತೊಗೊಂಡಿನಿ. 2.25 ತೊಗೊಂಡಿನಿ. 3.25 ತೊಗೊಂಡು ನೆಕ್ಸ್ಟು ಶೋಲ್ಡ್ರ್ ಇದು ಆರ್ಮೋಲ್ 5 ಇಂಚ್ ತೊಗೊಂಡಿನಿ. ಆರ್ಮೋಲ್ 5 ಇಂಚ್. 5 ಇಂಚಿಗೆ ನಾನು ನೋಡಿರಿ, ತೆಳಗೂ ಎಷ್ಟೈತಿ ಮ್ಯಾಗೂ ಎಷ್ಟೈತಿ ಕರೆಕ್ಟಾಗಿ ಲೆವೆಲ್ ಮಾಡಿಕೊಂಡು ಈ ರೀತಿ ಮಾಡ್ಕೋರಿ. ಅಂದರೆ ನಿಮಗೆ ವೇರಿಯೇಷನ್ಸ್ ಬರೋಂಗಿಲ್ಲ. ಅಂದ್ರೆ ಆರ್ಮೋಲ್ ಒಳಗೆ ರಿಂಕಲ್ಸ್ ಬರೋ ಚಾನ್ಸ್ ಇರ್ತಾವೆ. ನೋಡಿರಿ, ಈ ರೀತಿಯಾಗಿ 1.25 ಮುಂದೆ 3/4 ಇಂಚಿಗೆ 2 ಡಾಟ್ ಹಾಕ್ಕೊಂಡು ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಹಾಕೋರಿ. ಇದು ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್. ಇದು ಈಗ ಹಾಕಾಕತ್ತಿದ್ದು ಫ್ರಂಟ್ ಪಾರ್ಟಿಂದು. ಈ ರೀತಿಯಾಗಿ 1/4 ಇಂಚ್ ಒಳಗೆ ಬಂದು ಈ ರೀತಿಯಾಗಿ ಫ್ರಂಟ್ ಪಾರ್ಟಿಂದ ಹಾಕೋರಿ. ನೋಡಿರಿ, ಆರ್ಮೋಲ್ ಅರೌಂಡ್ 7 ಇಂಚ್ ಐತೆ ಅವ್ರದ್ದು. 7 ಇಂಚ್ ಕರೆಕ್ಟಾಗಿ ಬಂದೈತೆ ನಮ್ಗೆ 5 ಇಂಚ್ ಆರ್ಮೋಲ್ ತೊಗೊಂಡಿದ್ದಕ್ಕೆ. ನೋಡಿರಿ, ನೆಕ್ ಲೆಂತ್ ಫ್ರಂಟ್ ಒಳಗೆ 6.5 ಇಂಚ್ ತೊಗೊಂಡು ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಾಕ್ಸ್ ಹಾಕೋರಿ. ಕೊಂಡು 1/2 ಇಂಚ್ ಮಾರ್ಕ್ ಹಾಕ್ಕೊಂಡು ಒಂದು ರೌಂಡ್ ಶೇಪ್ ಹಾಕೋರಿ. ಈ ರೀತಿ ಹಾಕ್ಕೊಂಡ್ರೆ ಅಂದರೆ ನಿಮ್ಮದು ಕರೆಕ್ಟಾಗಿ ಬರುತ್ತೆ. ನೋಡಿರಿ, 3/4 ಇಂಚು ಈ ಕಡೆ 3 ಇಂಚ್ ಎರಡೂ ಕೂರಿಸಿ ಈ ರೀತಿಯಾಗಿ ಒಂದು ಬೋರ್ಡ್ ಶೇಪಾಗಿ ನೀವು ಕ್ರಾಸ್ ಬೆಲ್ಟನ್ನು ಹಾಕೋರಿ. ನೋಡಿರಿ, ನಾನೀಗ ಕಟೋರಿ ಶೇಪ್ ಮೀನ್ 5 ಇಂಚು, ಇಲ್ಲಿಂದ 1/2 ಇಂಚು, ಇಲ್ಲಿಂದ 2.5 ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ನಾನು ಕಟೋರಿ ಶೇಪನ್ನು ಹಾಕ್ತೀನಿ. ಇದು ಮೇನ್ ಪಾರ್ಟ್ ರೀ ನಿಮ್ದು ಈ ಕಟೋರಿ ಒಳಗೆ. ಅದಕ್ಕೆ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಕಟೋರಿ ಶೇಪನ್ನು ಹಾಕೋರಿ. ನೋಡಿರಿ, ಕರೆಕ್ಟಾಗಿ ಈ ರೀತಿಯಾಗಿ ರೌಂಡಾಗಿ ಬರಬೇಕು. ಅಂದರೆ ನಮಗೆ ಹೊಳ್ಳೆ ನಾನು ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋತೀನಲ್ಲ, ಅವಾಗ ಕರೆಕ್ಟಾಗಿ ಬರುತ್ತೆ. ಈಗ ನಾವು ಆರ್ಮೋಲನ್ನು ಕಟ್ ಮಾಡಾಕತ್ತೀನಿ. ಈ ರೀತಿಯಾಗಿ ಆರ್ಮೋಲ್ ಒಳಗಿಂದನೇ ಕಟ್ ಮಾಡ್ಕೊತಾನೆ ಬರ್ರಿ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ನಾವು ಏನು ಮಾಡಿಬಿಡ್ತೀವಿ, ಕಟ್ ಮಾಡೋಕ್ಕೆ ಮುಂದೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಕಟ್ ಮಾಡೋ ಚಾನ್ಸ್ ಇರ್ತಾವೆ. ಬಿಗ್ನರ್ಸ್ದವರಿಗೆ ಗೊತ್ತಾಗಲಿ ಅಂತೇಳಿ ನಾನು ಹೇಳಾಕತ್ತೀನಿ. ನೋಡಿರಿ, ಆರ್ಮೋಲ್ ಒಳಗೆ ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ತೆಗ್ದೀನಿ. ಈಗ ಕ್ರಾಸ್ ಬೆಲ್ಟನ್ನು ತೆಗೋಕತ್ತೀನಿ. ನೋಡಿರಿ, ಕಟೋರಿ ಬ್ಲೌಸನ್ನು ಕಟ್ ಮಾಡೋ ಹೊತ್ನಾಗ ಭಾಳಷ್ಟು ನಿಧಾನವಾಗಿ ವಿಚಾರ ಮಾಡಿ ಕಟ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನೆಕ್ ಒಂದು ಸ್ವಲ್ಪ ಬ್ರಾಡ್ ಆಗೋ ಚಾನ್ಸಸ್ ಇರ್ತಾವೆ. ಅವನ್ನೆಲ್ಲ ಎಷ್ಟು ಅಳತಿ ಏನು ತೊಗೋಬೇಕಂಥೇಳಿ ತೊಗೊಂಡು ಮಾಡೋರ್ತೈತಿ. ಅದಕ್ಕೆ ನಾನು ನೀನು ಡೀಟೇಲ ಎಲ್ಲರೂ ಕಲೀಲಿ ಅಂಥೇಳಿ ಇನ್ಮ್ಯಾಗ ಸ್ವಲ್ಪ ಕಟೋರಿ ಬ್ಲೌಸಸ್ಸನ್ನು ಪ್ರಿನ್ಸಸ್ ಕಟ್ ಬ್ಲೌಸಸ್ಸನ್ನು ಹೇಳ್ಕೊಡ್ಬೇಕಂತೈತಿ. ಈಗ ಬ್ಯಾಕ್ ಪಾರ್ಟ್ ಮಾಡತ್ತೀನಿ. ಬ್ಯಾಕ್ ಪಾರ್ಟ್ ಒಳಗೆ ನಾವು ಏನು ಲೆಂತ್ ಎರಡೂ ಸೇಮ್ ತೊಗೊಂಡಿರ್ತೀವಿ ರೀ. ಫಸ್ಟ್ ತೊಗೊಳೋದು ಮುಂದೆ 12.5 ಇಂಚು ಪ್ಲಸ್ 1.5 ಇಂಚು 14 ಇಂಚ್ ತೊಗೊಂಡಿದ್ದೆ. ಬ್ಯಾಕ್ ಪಾರ್ಟ್ ಒಳಗೆ 1/2 ಇಂಚನ್ನು ಲೆಸ್ ಮಾಡಿ ಕಟ್ ಮಾಡಿ ತೆಗಿಬೇಕು. ಅಂದ್ರೆ 13.5 ಇಂಚ್. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ಅದು ರೆಡಿ ಏನಿತ್ತಲ್ಲ ಅದಂತೂ ಕರೆಕ್ಟಾಗಿ ಅವ್ರದ್ದು ಬೆನ್ನಿಂದ ಇದ್ರೊಳಗೆ ಬರುತ್ತಲ್ಲ ನೆಕ್ಕಿಂದ ಬಟ್ಟೆ ತೆಳಗೆ ಆ ಪಟ್ಟಿಯನ್ನು ಇಟ್ಟು ನಾನು ಸೆಟ್ ಮಾಡಿ ಅಲ್ಲಿ ಮಾರ್ಕ್ ಹಾಕಿ ರೌಂಡ್ ಶೇಪನ್ನು ಹಾಕ್ಕೊಂಡೀನಿ. ನೋಡಿರಿ, ಇದಾದಮೇಲೆ ನಮ್ಗೆ ನೋಡಿರಿ, ನಮ್ದು ಎದೆ ಸುತ್ತಳತೆ 8.5 ಇಂಚ್ ಇತ್ತಲ್ಲ, 8.5 ಪ್ಲಸ್ 1.5 ಇಂಚ್ ಸೇಮ್ ರೀ. ಬ್ಯಾಕ್ ಪಾರ್ಟ್ ಒಳಗೆ ಏನೂ ಚೇಂಜಸ್ ಆಗಂಗಿಲ್ಲ. ನಾರ್ಮಲ್ ಬ್ಲೌಸ್ ಆದರೆ ಚೇಂಜಸ್ ಇರ್ತಾವೆ. ನೆಕ್ಸ್ಟ್ ಅವ್ರದ್ದು ವೇಸ್ಟ್ 6.5 ಇಂಚ್ ಇತ್ತು, ಪ್ಲಸ್ 1 ಇಂಚ್ ಡಾಚ್ ಪ್ಲಸ್ 1.5 ಇಂಚ್ ಫಿಟ್ಟಿಂಗೋಸ್ಕರ ಈ ರೀತಿಯಾಗಿ ಹಾಕ್ಕೊಂಡು ನಾನು ಈ ರೀತಿ ಹಾಕ್ಕೊಂಡು ಲೈನ್ ಹಾಕ್ಕೊಂಡಿನಿ. ಇಲ್ಲೊಂದು 1/2 ಇಂಚ್ ಕ್ರಾಸ್ ಹಂಗೆ ಲೈನ್ ಹಾಕ್ಕೊಂಡ್ರೆ ಅಂದ್ರೆ ನಿಮ್ಮದು ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ಬ್ಲೌಸ್ ಫಿಟ್ಟಿಂಗ್ ಮಾಡಿದ ಮೇಲೆ ಆರ್ಮೋಲ್ ತೆಳಗೆ ಯಾವುದೇ ರಿಂಕಲ್ಸ್ ಬರಬಾರ್ದಂದ್ರೆ ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿರಿ. ಮತ್ತು ಈಗ ನೆಕ್ಕನ್ನು ಕಟ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಮುಗೀತು ರೀ. ಈಗ
ಬ್ಯಾಕ್ ಪಾರ್ಟ್ ಇದಾಯಿತು. ಈಗ ಕಟೋರಿ ಪೀಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಎಲ್ಲೆಲ್ಲಿ ಎಷ್ಟು ಎಕ್ಸ್ಟೆಂಡ್ ಮಾಡ್ಬೇಕಂತೇಳಿ ನೋಡಬೇಕಾಗ್ತೈತಿ. ಎಕ್ಸ್ಟೆಂಡ್ ಮಾಡೋದು ಅವ್ರವ್ರ ಬ್ಲೌಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಹೆವಿ ಚೆಸ್ಟ್ ಇದ್ದು ಅಂದ್ರೆ ಜಾಸ್ತಿ ಮಾಡೋದಾಗ್ತೈತಿ, ಕಡಿಮೆ ಚೆಸ್ಟ್ ಇತ್ತಪ್ಪ ಅಂದ್ರೆ ಕಡಿಮೆ ಎಕ್ಸ್ಟೆಂಡ್ ಮಾಡೋದಾಗ್ತೈತಿ. ಅದಕ್ಕೆ ಇವ್ರದ್ದು ನಾರ್ಮಲ್ ಮೆಜರ್ಮೆಂಟ್ ಐತಿ, ಹೆವಿ ಚೆಸ್ಟ್ ಇಲ್ಲ. ಈಗ ನಾನು 1.25 ಇಂಚ್ವರೆಗೂ ತೊಗೊಂಡಿನಿ. ಈ ಕಡೆ 1.25 ಇಂಚು, ಈ ಕಡೆ 1.25 ಇಂಚು, ಎರಡೂ ಕರೆಕ್ಟಾಗಿ ಅದನ್ನು ಹಿಡಿದು ಸೆಂಟ್ರ್ ಪಾಯಿಂಟ್ ಹಾಕೋಬೇಕಲ್ಲ, ಆ ಪಾಯಿಂಟಿಗೆ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಆ ಪಾಯಿಂಟಿಗೆ 1.5 ಇಂಚ್ ತೆಳಗೆ ತೊಗೊಂಡಿನಿ. ಅಲ್ಲಿಂದ ಒಂದು 3 ಇಂಚಿಗೆ ಹೈಟಿಗೆ ಅದನ್ನು ಲೈನ್ ಮಾರ್ಕ್ ಹಾಕೊಂಡ್ಬಿಡ್ಬೇಕು. ಅಲ್ಲಿ ಅರ್ಧ ಇಂಚು, ಇಲ್ಲಿ 1/4 ಇಂಚು, ಅಲ್ಲಿಂದಲೇ ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಈಗ ಇದಕ್ಕೂ ಸ್ಟ್ರೇಟ್ ಲೈನು, ಅದಕ್ಕೂ ಸ್ಟ್ರೇಟ್ ಲೈನು, ಇದಕ್ಕೂ ಸ್ಟ್ರೇಟ್ ಲೈನು, ಇವಕ್ಕಷ್ಟು ಸ್ಟ್ರೇಟ್ ಲೈನ್ ಸ್ಕೇಲ್ ತೊಗೊಂಡು ನೀವು ಹಾಕೊಂಡ್ರೆ ಕರೆಕ್ಟಾಗಿ ಬರ್ತೈತಿ. ಇಲ್ಲಿ ಮಾತ್ರ ನಾವೇನು ಮಾಡಬೇಕು, ಕೈಲೇನೆ ರೌಂಡ್ ಶೇಪಾಗಿ ಬರುವಾಗ, ರೌಂಡ್ ಶೇಪ್ ಕಟೋರಿ ಶೇಪ್ ಬರುವಂಗೆ ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೋಬೇಕು. ಇದು ಸ್ಕೇಲಿಲ್ಲೇ ಮಾಡುವಂಗೆ ಬರೋಂಗಿಲ್ಲ, ಯಾವುದೇ ಇದೂ ಇಲ್ಲ, ಇದಕ್ಕೆ ಸ್ಕೇಲಿಲ್ಲ. ಕರೆಕ್ಟಾಗಿ ಕೈಲೇನೆ ಕರೆಕ್ಟಾಗಿ ಶೇಪ್ ಹಾಕಿ ನೋಡಿರಿ. ಇಲ್ಲಿ 4.25 ಇಂಚ್ ಬಂದೈತಿ, ಇಲ್ಲಿ 4.25 ಇಂಚ್, ಈ ರೀತಿ ಎರಡೂ ಲೈನು ಕರೆಕ್ಟಾಗಿನ ಬರಬೇಕು. ಅಂದ್ರೆ ನಮ್ಮದು ಕಟೋರಿ ಶೇಪ್ ಕರೆಕ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ನಾವು ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ತಿ. ನಾನು ಲಾಸ್ಟ್ ಒಂದು ವಿಡಿಯೋ ಕಟೋರಿ ಬ್ಲೌಸ್ ಕಟ್ಟಿದ್ದೀನಿ, ಅದು ಸ್ವಲ್ಪ ವೇರಿಯೇಷನ್ ಬಂದಿತ್ತು. ನಾನು ಹೆಂಗೆ ಅಲ್ಟ್ರೇಷನ್ ಮಾಡೋದು ಅಂಥೇಳಿ ಲಾಸ್ಟ್ ವಿಡಿಯೋದಾಗ ತೋರಿಸೀನಿ. ಅದನ್ನು ನಿಮ್ಗೆ ಲಾಸ್ಟ್ ನಾನು ಇದ್ರೊಳಗೆ ಆ ವಿಡಿಯೋನ ಹಾಕ್ತೀನಿ, ನೀವು ನೋಡಿರಿ. ಅಲ್ಲಿ ಆ ರೀತಿ ಬಂದ್ರೂ ನಾವು ಹೆಂಗೆ ಮಾಡ್ಬೇಕಂತೇಳಿ ನಾನು ಇದು ಹಾಕಿದ್ನೆಲ್ಲ ಕರೆಕ್ಟಾಗಿ ಬಂದಿದ್ದಕ್ಕೆ ನಾನು ಅಲ್ಟ್ರೇಷನ್ ಮಾಡಿ ತೋರಿಸಿಲ್ಲ ನಿಮಗೆ. ಲಾಸ್ಟ್ ವಿಡಿಯೋದಾಗ ತೋರಿಸೀನಿ, ಅಲ್ಲಿ ನೋಡ್ಕೋರಿ. ಇದನ್ನು ನಾನು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಾಕತ್ತೀನಿ. ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಕ್ರಾಸ್ ಪೀಸ್, ಕ್ರಾಸ್ ಬೆಲ್ಟ್ ಮೀನ್ಸ್ ಕಟೋರಿ ಪೀಸ್ ಇವೆಲ್ಲ ಈ ರೀತಿಯಾಗಿ ನಾವು ಯಾವಾಗಲೂ ಬ್ಯಾಕ್ ಪಾರ್ಟನ್ನು ಮತ್ತು ಕ್ರಾಸ್ ಪೀಸನ್ನು ಎರಡೂ ಸ್ಟ್ರೇಟಾಗಿ ಇಟ್ಕೊಂಡಿನಿ, ಮತ್ತು ಕ್ರಾಸ್ ಬೆಲ್ಟನ್ನು ಸ್ಟ್ರೇಟಾಗಿ ಇಟ್ಕೊಂಡಿನಿ. ಕಟೋರಿ ಪೀಸ್ ಮಾತ್ರ ಕ್ರಾಸಾಗಿ ಇಟ್ಕೋಬೇಕಾಗ್ತೈತೆ ರೀ. ನಾನಿಲ್ಲಿ ಇಟ್ಕೊಂಡು ತೋರಿಸ್ತೀನಿ ನೋಡಿರಿ. ಇದು ಕ್ರಾಸ್ ಬೆಲ್ಟ್ ಆಯಿತು. ಈ ಕಟೋರಿ ಪೀಸ್ ನೋಡಿರಿ, ನಾನು ಹಿಂಗೆ ಸ್ಟ್ರೇಟಾಗಿ ಇಟ್ಟಿಲ್ಲ, ನಮ್ಮ ಬಟ್ಟೆ ಮೇಲೆ ಕ್ರಾಸಾಗಿ ಬರಬೇಕದು. ನಮ್ದೇನು ಸ್ಟ್ರೇಟ್ ಲೈನ್ ಹಾಕಿರ್ತೀವಿ ನೋಡಿರಿ, ಈ ಕಡೆ ಗುಡ್ಡಿ ಪಟ್ಟಿ ಕಾಸು ಪಟ್ಟಿ ಹಚ್ಚುವಲ್ಲೇ ಅದೇನು ಬರಬೇಕು, ಲೈನ್ ಕ್ರಾಸ್ ಹಂಗೆ ಬರಬೇಕು. ನಮಗೆ ಕಾಣೋದು ಬಟ್ಟೆ ಮೇಲೆ ಕ್ರಾಸಾಗಿ ಕಾಣಬೇಕು. ಈ ರೀತಿಯಾಗಿ ಈ ಪೀಸನ್ನು ಮಾತ್ರ ನಾವು ಕ್ರಾಸಾಗಿ ಇಟ್ಕೋಬೇಕು ನೋಡಿರಿ. ಇಷ್ಟು ನಾನು 4 ಪೀಸನ್ನು ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಈಗ ಅದನ್ನು ಕಟ್ ಮಾಡಿ ತೆಗಾಕತ್ತೀನಿ. ಕಟ್ ಮಾಡೋದೇನು ಚೇಂಜ್ ಇಲ್ಲ. ಅದಕ್ಕೆ ನಾನು ಪೇಪರ್ ಕಟ್ಟಿಂಗು, ಕ್ಲಾತ್ ಕಟ್ಟಿಂಗು ಎರಡೂ ಒಂದೇ ವಿಡಿಯೋದಾಗ ಹಾಕಾತೀನಿ. ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿರಿ. ಎಲ್ಲರೂ ಏನೇ ನಿಮ್ಮ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ನಾನು ಲೈವ್ ಬಂದಿರ್ತೀನಿ, ಲೈವ್ ಒಳಗೆ ಕೇಳಿರಿ. ನಾನು ಲೈವ್ ಬರುವುದನ್ನು ಹಾಕ್ತೀನಿ ನಿಮಗೆ ಕಮ್ಯುನಿಟಿ ಒಳಗೆ. ಹಾಕಿದಾಗ ಬಂದು ಕೇಳಿರಿ, ನಾನು ಹೇಳ್ತೀನಿ ನೋಡಿರಿ. ಈ ರೀತಿಯಾಗಿ ಕ್ರಾಸ್ ಪೀಸನ್ನು ಸಹ ತೆಗಿಬೇಕು. ನಾನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಎರಡೂ ಹಾಕ್ಕೊಂಡು ತೆಗಿತೀನಿ. ಇನ್ನೊಂದು ಪಾಯಿಂಟ್ ಹೇಳಬೇಕಪ್ಪ ಅಂದ್ರೆ, ಬಿಗ್ನರ್ಸ್ ಇದ್ದಾಗ ಬರೀ ಲೈನಿಂಗ್ ಬಟ್ಟೆನ ಮಾತ್ರ ಕಟ್ ಮಾಡಿ ತಕ್ಕೋರಿ, ಅಂದ್ರೆ ಎಕ್ಸಾಕ್ಟ್ ಪೇಪರ್ ಇಟ್ಟು ಕಟ್ ಮಾಡ್ಕೋರಿ. ಮೇನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬರುವಂಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿರಿ. ಆಮೇಲೆ ಎಲ್ಲ ಸ್ಟಿಚ್ ಆದಮೇಲೆ ಅವನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಟ್ರಿಮ್ ಮಾಡ್ಕೋರಿ. ಯಾಕಂದ್ರೆ ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಬಂತಂದ್ರೆ ಬ್ಲೌಸ್ ಎಲ್ಲ ಹಾಳಾಗುತ್ತೆ. ನಿಮ್ಮದೇ ಇರಲಿ ಯಾರದೇ ಇರಲಿ, ನಾವು ಮಂದಿದು ಹೊಲಿಬೇಕಾದ್ರೂ ರಿಸ್ಕ್ ಇರುತ್ತೆ, ನಮ್ದು ಹೊಲಿಬೇಕಾದ್ರೂ ನಾವು ಕೆಡಿಸ್ಕೊಂಡ್ರೆ ನಮಗೂ ಮನಸ್ಸಿಗೆ ಬೇಜಾರು. ಅದಕ್ಕೆ ನಾವು ಲೈನಿಂಗ್ ಫ್ಯಾಬ್ರಿಕನ್ನು ಪೇಪರ್ ಇಟ್ಟು ಕಟ್ ಮಾಡ್ಕೋರಿ ಕರೆಕ್ಟಂಗೆ. ಯಾಕಂದ್ರೆ ಕಾಟನ್ ಇರುತ್ತೆ, ನಿಮಗೇನು ಪ್ರಾಬ್ಲಮ್ ಬರೋಂಗಿಲ್ಲ. ಈಗ ನೋಡಿರಿ, ನಾನು ಕ್ರಾಸ್ ಪೀಸನ್ನು ನಾನು ಯಾವಾಗಲೂ ಲೈನಿಂಗ್ ಫ್ಯಾಬ್ರಿಕನ್ನು 4 ಪೀಸಸ್ ತೊಗೋತೀನಿ. 2 ಪೀಸಸ್ ಬಂದಿದ್ದು, ಇನ್ನೂ 2 ಪೀಸ್ನೂ ಅಲ್ಲೇ ಸಿಗ್ತಾವಂತೇಳಿ ನಾನು 4 ಪೀಸ್ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ 4 ಪೀಸ್ ಅದು 2 ಪೀಸ್ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ತೊಗೊಂಡಿನಿ. ಈಗ ನೋಡಿರಿ ಇಷ್ಟು ರೆಡಿ ಆಯಿತು. ಈಗ ಸ್ಲೀವ್ ಒಳಗೆ ಜಸ್ಟ್ ಅವರು ಈಗ ಹೈ ಪಫ್ ಅಂದರೆ ಸ್ವಲ್ಪ ಪಫ್ ಬರುವಂಗೆ ಹೊಲಿಬೇಕಂತ ಹೇಳ್ಯಾರ ಅವ್ರು. ಸ್ವಲ್ಪ ಬರ್ಬೇಕ್ರಿ ಅವ್ರಿಗೆ ಲೈಟಂಗೆ. ಅದಕ್ಕೆ ನಾನು ಎಷ್ಟು ತೊಗೋಬೋದು ಅಂತ ತೊಗೋತೀನಿ ನೋಡಿರಿ. ಇಲ್ಲಿ ನೋಡಿರಿ, ಅವ್ರು ಬ್ಲೌಸಿನ ಸ್ಲೀವ ಇಟ್ಟು ನಾನು ಈ ರೀತಿಯಾಗಿ ಎಲ್ಲ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಅವರಿಗೆ ಇದು ಫಿಟ್ಟಿಂಗ್ ಕರೆಕ್ಟ್ ಆಗೈತಂತ ಹಿಂಗೆ ನಾನು ಬ್ಲೌಸಿನ ಸ್ಲೀವ ಇಟ್ಟು ಈ ರೀತಿಯಾಗಿ ಶೇಪನ್ನು ಹಾಕ್ಕೊಂಡೆ. ಕರೆಕ್ಟಾಗಿ ಬಂತು. ಇದಾದಮೇಲೆ ನೋಡಿರಿ, ಅವ್ರದ್ದು ಆರ್ಮೋಲ್ ಅರೌಂಡ್ ಎಷ್ಟೈತಪ್ಪ ಅಂದರೆ 7 ಇಂಚ್ ಐತಿ ನೋಡಿರಿ. ಇದು 7.5 ಇಂಚ್ ಬಂದಿತ್ತು. ಯಾಕಂದ್ರೆ ಅವ್ರದ್ದು ಸ್ವಲ್ಪ ಪಫ್ ಐತಲ್ಲ, ಅಲ್ಲಿ ನಮ್ಗೆ ಕರೆಕ್ಟ್ ಮೆಜರ್ಮೆಂಟ್ ಬರೋಂಗಿಲ್ಲ.
ಹೀಗಾಗಿ ಅದನ್ನು ಏನು ಮಾಡಬೇಕು 7 ಇಂಚಿಗೆ ಹಾಕ್ಕೊಂಡು ಸೆಟ್ ಮಾಡ್ಕೊರಿ ಕರೆಕ್ಟಾಗಿ. ಇಲ್ಲಿಂದ 1.5 ಇಂಚು ಇದು 1.5 ಇಂಚು ಈ ರೀತಿಯಾಗಿ ನಾನು ಈ ಕಡೆ 1.5 ಇಂಚ್ ಈ ಕಡೆ 1.5 ಇಂಚ್ ತೊಗೊಂಡು ಒಂದು ಸ್ಕ್ವೇರ್ ಬಾಕ್ಸ್ ಹಾಕ್ಕೊಂಡು ನೋಡಿರಿ. ಈಗ ಇಲ್ಲಿ 1.5 ಇಂಚು ಹಿಂಗೂ 1.5 ಇಂಚು ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಾಕ್ಸ್ ಹಾಕೋರಿ. ನೀವಾದರೂ ಹಿಂಗೆ ಮಾಡಿರಿ. ಇಲ್ಲಿಂದ ಸ್ವಲ್ಪ ಈ ರೀತಿ ನಾ ಹಾಕತ್ತೀನಿಲ್ಲ ಈ ರೀತಿ ಶೇಪ್ ಹಾಕೋರಿ. ಜಸ್ಟ್ ಇದು ಒಂದು 4 to 5 ಪ್ಲೇಟ್ಸ್ ಸಣ್ಣ 5 ಪ್ಲೇಟ್ಸ್ 4 ಪ್ಲೇಟ್ಸ್ ಬಂದ್ರೆ ಸಾಕಂತ ಹೇಳಿದ್ರು. ಭಾಳ ಸಣ್ಣ ಹೇಳ್ಯಾರ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿನಿ. ಮಿನಿಮಮ್ ಇದು 2.5-3 ಇಂಚ್ ತೊಗೋತಾರೆ ಹೈಟಿಗೆ. ನನಗೆ ಅಷ್ಟು ಬೇಡ, ಸ್ವಲ್ಪ ಬೇಕ್ರಿ ಅಂತ ಹೇಳಿದ್ರವರು. ಕಸ್ಟಮೈಸ್ ಇಷ್ಟೇ ಮಾಡಿದ್ರವರು, ಅದಕ್ಕೆ ನಾನು ಅಷ್ಟ ಮಾಡಿ ಹೊಲ್ದೀನಿ. ಈ ರೀತಿಯಾಗಿ ಈ ಸ್ಲೀವನ್ನು ಹೇಳ್ಯಾರ ಈ ರೀತಿ ಮಾಡೀನಿ ನೋಡಿ ಫ್ರೆಂಡ್ಸ್. ಈ ಸ್ಲೀವನ್ನು ನಾನು ಹೊಲದ ತೋರಿಸ್ತೀನಿ, ವಿಡಿಯೋನು ಹಾಕ್ತೀನಿ. ಸ್ಟಿಚಿಂಗ್ ವಿಡಿಯೋನ ನೋಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನೋಡಕ್ಕೆ ಹೋಗಬೇಡ್ರಿ. ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಿಮ್ಮ ನೋಟಿಫಿಕೇಷನ್ ಬಾರೊಳಗೆ ಬರುತ್ತೆ, ನಾವು ಹಾಕಿದ ವಿಡಿಯೋಗಳು ಗೊತ್ತಾಗುತ್ತೆ ನೋಡಿರಿ. ಫ್ರಂಟ್ ಪೀಸನ್ನು ನಾನು ತೆಗಿಯಾಕತ್ತೀನಿ. ಫ್ರಂಟ್ ಪಾರ್ಟ್ ತೆಗೆದ್ರೆ ಅಂದ್ರೆ ಅದಕ್ಕೆ ಮಾರ್ಕ್ ಹಾಕೋರಿ. ಇಲ್ಲ ಅಂದ್ರೆ ಹಿಂದಿನ ಪಾರ್ಟ್ ಮುಂದಿನ ಪಾರ್ಟ್ ಹಿಂದೆ ಆತಪ್ಪ ಅಂದ್ರೆ ಬ್ಲೌಸ್ ಎಲ್ಲ ಹಾಳಾಗೋ ಚಾನ್ಸಸ್ ಇರ್ತೈತಿ. ಈ ರೀತಿಯಾಗಿ ನಾನು ಮಾಡತ್ತೀನಿ ನೋಡಿರಿ. ಅಲ್ಲಿ ಇದ್ರಲ್ಲೂ ಮಾರ್ಕ್ ಹಾಕ್ಕೊಂಡಿನಿ ನೋಡಿ, ಕಚ್ಚೂ ಹಾಕ್ಕೊಂಡಿನಿ ನಾನು. ಈ ರೀತಿಯಾಗಿ ಎರಡೂ ನೀವು ಹಾಕ್ಕೊರಿ, ಈಸಿ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಬರಲ್ಲ ನೋಡಿರಿ. ಎಲ್ಲ ಪಾರ್ಟ್ಸನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.